ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎಷ್ಟು ಜನ ಆಟಗಾರರನ್ನ ಪರ್ಚೇಸ್ ಮಾಡಿದೆ? ಡೇ 1 ಮತ್ತೆ ಡೇ 2 ಆಕ್ಷನ್ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ. ಟೋಟಲ್ ಆಗಿ ಬೆಂಗಳೂರು ಬುಲ್ಸ್ ತಂಡದ ಹತ್ರ 19 ಜನ ಆಟಗಾರರನ್ನ ಒಳಗೊಂಡಿದೆ. ಟೋಟಲ್ ಸ್ಕ್ವಾಡ್ ನಲ್ಲಿ 19 ಜನ ಇದ್ದಾರೆ. ಹೊಸ ಆಟಗಾರರು ಯಾರ್ಯಾರು ಮತ್ತೆ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇದ್ದ ಹಳೆ ಆಟಗಾರರು, NYP ಆಟಗಾರರು, ಯಂಗ್ ಆಟಗಾರರು ಯಾರೆಲ್ಲ ಇದ್ದಾರೆ ಫುಲ್ ಮಾಹಿತಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ. ಮೊದಲನೇದಾಗಿ ಪ್ರದೀಪ್ ನರ್ವಾಲ್ ಅವರು 70 ಲಕ್ಷಕ್ಕೆ ಬುಲ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಅಜಿಂಕ್ಯ ಪವಾರ್ ಅವರು 1,10,75,000 ಹಣಕ್ಕೆ ಬುಲ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಜೈ ಭಗವಾನ್ ಅವರು 63 ಲಕ್ಷಕ್ಕೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದ್ರೆ, ನಿತಿನ್ ನರ್ವಾಲ್ ಅವರು 13 ಲಕ್ಷಕ್ಕೆ ಬುಲ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಪ್ರಮೋದ್ ಅವರು 13 ಲಕ್ಷಕ್ಕೆ ಬುಲ್ಸ್ ತಂಡವನ್ನ ಸೇರ್ಕೊಂಡ್ರೆ, ಹಸುನ್ ಅವರು 13 ಲಕ್ಷಕ್ಕೆ ಬುಲ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಮತ್ತೆ ಜತಿನ್ ರೈಡರ್ ಅವರು ಕೂಡ 13 ಲಕ್ಷಕ್ಕೆ ಬೆಂಗಳೂರು ಬುಲ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಬುಲ್ಸ್ ತಂಡ ಪರ್ಚೇಸ್ ಮಾಡಿರೋ 7 ಆಟಗಾರರಲ್ಲಿ 5 ರೈಡರ್ ಗಳಿದ್ದಾರೆ, ಒಬ್ರು ಆಲ್ರೌಂಡರ್ ಇದ್ದಾರೆ, ಒಬ್ರು ಡಿಫೆಂಡರ್ ಇದ್ದಾರೆ. ಡಿಫೆಂಡರ್ ಫಾರಿನ್ ಡಿಫೆಂಡರ್ ಇದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನ ಬುಲ್ಸ್ ತಂಡದಲ್ಲಿ ಮುಂಚೆ ಇದ್ದ ಆಟಗಾರರು ಸುಶೀಲ್ ಅವರು 37 ಲಕ್ಷಕ್ಕೆ ಬುಲ್ಸ್ ತಂಡದಲ್ಲೇ ಇದ್ರು. ಅಕ್ಷಿದುಲ್ ಅವರು 10,63,000 ಹಣಕ್ಕೆ ಬುಲ್ಸ್ ತಂಡದಲ್ಲೇ ಇದ್ರು. ಮಂಜಿತ್ ಠಾಕೂರ್ ಅವರು 10,63,000. ಮತ್ತೆ ಪಂಕಜ್ ಅವರು ಕೂಡ 10,63,000. ಅರುಣ್ ನಾಥ್ ಬಾಬು ಅವ್ರಿಗೂ 10,63,000 ಹಣವನ್ನ ಕೊಟ್ಟಿದೆ ಬುಲ್ಸ್ ತಂಡ. ಲಕ್ಕಿ ಧನ್ಕರ್ ಅವ್ರಿಗೂ ಕೂಡ 10,63,000 ಕೊಟ್ಟು ಪರ್ಚೇಸ್ ಮಾಡಿದೆ ಬುಲ್ಸ್ ತಂಡ. ಆದಿತ್ಯ ಪವಾರ್ ಅವ್ರಿಗೂ 10,63,000 ಹಣ ಕೊಟ್ಟಿದೆ. ಚಂದ್ರಕಾಂತ್ ನಾಯಕ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಮ್ಮ ಕರ್ನಾಟಕದ ಮೂಲದ ಆಟಗಾರ, ಇವರು ಕೂಡ 10,63,000 ಹಣ ಕೊಟ್ಟಿದೆ. ಪ್ರತೀಕ್ ಬುಲಿಯಾ ಅವರು ಕೂಡ 10,63,000 ಹಣವನ್ನ ನೀಡಿದೆ ನಮ್ಮ ಬುಲ್ಸ್ ತಂಡ. ಇನ್ನ ರೋಹಿತ್ ಕುಮಾರ್ ಅವರಿಗೆ 17,40,000 ಹಣ ನೀಡಿದ್ರೆ, ಪೂರ್ಣ ಪ್ರತಿಭಾನಂದನ್ ಅವರಿಗೆ 21,12,000 ಹಣವನ್ನ ನೀಡಿದೆ. ಕೊನೆಯದಾಗಿ ಸೌರಭ್ ನಂದಲ್ ಅವರಿಗೆ 37,50,000 ಹಣವನ್ನ ಕೊಟ್ಟು ಪರ್ಚೇಸ್ ಮಾಡಿದೆ. ಟೋಟಲ್ ಆಗಿ ಈ ಒಂದು ಆಕ್ಷನ್ ಅಲ್ಲಿ 7 ಹೊಸ ಆಟಗಾರರಿದ್ರೆ, ಉಳಿದ 12 ಆಟಗಾರರು NYP ಮತ್ತೆ ರಿಟರ್ನ್ ಆದ ಆಟಗಾರರಿದ್ದಾರೆ. ಟೋಟಲ್ ಆಗಿ ಬೆಂಗಳೂರು ಬುಲ್ಸ್ ತಂಡ 4,95,00,000 ಹಣವನ್ನ ಆಟಗಾರರಿಗೆ ಖರ್ಚು ಮಾಡಿದ್ರೆ, 5 ಲಕ್ಷ ಹಣವನ್ನ ಪರ್ಸ್ ಬ್ಯಾಲೆನ್ಸ್ ಆಗಿ ಇಟ್ಟುಕೊಂಡಿದೆ. ಇನ್ನ 5 ಲಕ್ಷದಲ್ಲಿ ಉಳಿದ ಆಟಗಾರರನ್ನ ಪರ್ಚೇಸ್ ಮಾಡಕ್ಕೆ ಬರಲ್ಲ. ಕಾರಣ ಡಿ ಕ್ಯಾಟಗರಿಯಲ್ಲಿ ಇರುವ ಆಟಗಾರರು ಬೇಸ್ ಪ್ರೈಸ್ 9 ಲಕ್ಷ ಇರುತ್ತೆ. ಹೀಗಾಗಿ ಇನ್ನ ಯಾವುದೇ ಆಟಗಾರರನ್ನ ಪರ್ಚೇಸ್ ಮಾಡಕ್ಕೆ ಆಗುವುದಿಲ್ಲ ಬುಲ್ಸ್ ತಂಡಕ್ಕೆ. ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ತಂಡದ ಬೆಸ್ಟ್ ಪಿಕ್ ಯಾವುದು ಮತ್ತೆ ವರ್ಸ್ಟ್ ಪಿಕ್ ಯಾವುದು, ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಕಬಡ್ಡಿ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.